ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾನೆ ಇಲ್ಲ ಆಂತರಿಕ ಭಿನ್ನಮತ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು, ಹೇಳಿಕೆಗಳು ಮಾತ್ರ ಸ್ಟಾಪ್ ಆಗ್ತಾ ಇಲ್ಲ. ಆಂತರಿಕ ಸಂಘರ್ಷಗಳು, ತಿಕ್ಕಾಟಗಳು ಮುಂದುವರಿತಾ ಇದೆ ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಹೈಕಮಾಂಡ್ ಖಡಕ್ ಆಗಿ ವಾರ್ನ್ ಮಾಡಿದರೂ ಕೂಡ ಬಹಿರಂಗ ಹೇಳಿಕೆಗಳು ನಿಲ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮತ್ತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗೇ ಆಗ್ತಾರೆ ಅಂತ ಹೇಳಿದ್ಯಾಕೆ ಹಾಗಾದ್ರೆ ಜಾರಕಿಹೊಳಿ? ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆಗಳು ನಡೆದಿವೆ, ಕರ್ನಾಟಕದಲ್ಲೂ ಹಾಗೇ ಆಗುತ್ತೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂದಿದೆ ಅಧ್ಯಕ್ಷರ ಬದಲಾವಣೆ ವಿಚಾರ. ಖರ್ಗೆ ಸೂಚನೆಯ ನಂತರ ಸೈಲೆಂಟ್ ಆಗಿದ್ರು ಹಿರಿಯ ಸಚಿವರು. ಆದರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಆಗಲ್ಲ ಅಂತಾರೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ. ಆದರೆ ಸತೀಶ್ ಜಾರಕಿಹೊಳಿ ಮತ್ತೆ ಆ ರೀತಿ ಹೇಳಿದ್ದು ಯಾಕೆ? ಏನೋ ಒಂದು ಸೂಚನೆ ಸಿಕ್ಕಿರ್ಬೋದಲ್ವ ಹಾಗಾದರೆ ಹೈಕಮಾಂಡ್. ಯಾಕಂದರೆ ಡೆಲ್ಲಿಗೆ ಹೋಗಿದ್ರಲ್ಲ ಅವರು, ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅಲ್ಲಿ ವೇಣುಗೋಪಾಲ್, ಸುರ್ಜೇವಾಲಾ, ಹೈಕಮಾಂಡ್ ನಾಯಕರು, ಖರ್ಗೆ ಅವರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಹಾಗಾಗಿನೇ ಬದಲಾವಣೆ ಆಗೇ ಆಗುತ್ತೆ ನೋಡಿ. ಬದಲಾವಣೆ ಆಗಬಹುದು, ನನಗೆ ಗೊತ್ತಿಲ್ಲ, ಅಥವಾ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದರೆ ಮುಗೀತದು, ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲಪ್ಪ, ಆ ಕಡೆ ಬೆರಳು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇದು ಇವರು ಈ ವಿಚಾರದಲ್ಲಿ ನ್ಯೂಟ್ರಲ್ ಆಗಿದ್ದಾರೆ ಅಂತ ಅಂದ್ಕೊಳ್ಬೋದು. ಬದಲಾವಣೆ ಆಗೇ ಆಗುತ್ತೆ ಅಂಥೇಳಿ ಹೇಳಿರುವ ಈ ಹೇಳಿಕೆಯ ಹಿಂದಿನ ಉದ್ದೇಶ ಏನು ಹಾಗಾದರೆ? ಅಥವಾ ಇವರಿಗೆ ಸಪ್ರೇಟಾಗಿ ಏನಾದರೂ ಮಾಹಿತಿ ಇರ್ಬೋದಾ? ಯಾಕಂದರೆ ಬಲವಾಗಿ ಹೆಸರು ಕೇಳಿ ಬರ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವ್ರದ್ದು. ಅಥವಾ ದಲಿತ ಸಮುದಾಯಕ್ಕೆ ಸೇರಿದ ಯಾರನ್ನಾದರೂ ಒಬ್ಬರನ್ನ ಡಿ.ಕೆ. ಶಿವಕುಮಾರ್ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ನಡೀತಾ ಇದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವಂಥ ಒಂದು ಅಜೆಂಡಾ. ಆ ರೀತಿಯಾದಂಥ ಹೇಳಿಕೆಯನ್ನು ಈಗ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಅವರು? ಖರ್ಗೆ ಅವರ ಸೂಚನೆಯ ಬೆನ್ನಲ್ಲೇ ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿದ್ದರು ಸಚಿವರುಗಳು. ಈಗ ಮತ್ತೆ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ. ರಾಜಣ್ಣ ಅವ್ರದ್ದು ಆ ಹೇಳಿಕೆಗಳ ಆ್ಯಂಗಲ್ಗಳು ಬೇರೆ. ಬದಲಾವಣೆ ಆಗಬೇಕು ಅಥವಾ ಆಗಬಾರ್ದು, ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದಲ್ವಾ? ಸತೀಶ್ ಜಾರಕಿಹೊಳಿ ಹೇಗೆ ಗೊತ್ತಾಯಿತು? ಅಂದರೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೈಕಮಾಂಡ್ಗೆ, ಬದಲಾವಣೆ ಆಗಬೇಕು ಅಂಥೇಳಿ. ಆ ಒಂದು ಒಗ್ಗಟ್ಟಿನ ಸಂದೇಶ. ಈಗ ನೋಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಕೆಲ ಸಚಿವರ ಹೇಳಿಕೆಗಳು ನ್ಯೂಟ್ರಲ್ ಆಗಿದ್ದಾವೆ. ಇಲ್ಲ ಅದನ್ನು ಎಲ್ಲ ಅವ್ರು ನೋಡ್ಕೊಳ್ತಾರೆ ಹೈಕಮಾಂಡ್ನವರು, ಇಲ್ಲ ನಮ್ಗೆ ಗೊತ್ತಿಲ್ಲ, ಅಥವಾ ಡಿ.ಕೆ. ಶಿವರೇ ಮುಂದುವರಿಲಿ, ಈಗೇನು ಆ ವಿಚಾರ ಪ್ರಸ್ತಾಪ ಇಲ್ಲ, ಹೀಗೆಲ್ಲ ಹೇಳ್ತಾ ಇದ್ದಂಥವರು ಈಗ ಏಕಾಏಕಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆಗಳು ನಡೆದಿದ್ದಾವೆ, ಕರ್ನಾಟಕದಲ್ಲೂ ಕೂಡ ಹಾಗೇ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇಲ್ವಾ? ಹಾಗಾದರೆ ಅವ್ರಿಗೆ ಹೈಕಮಾಂಡ್ ಎಚ್ಚರಿಕೆ ಅನ್ವಯ ಆಗೋದಿಲ್ವಾ? ಅವರು ಕೂಡ ರೇಸ್ನಲ್ಲಿರೋದ್ರಿಂದಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿದ್ರ ಡಿ.ಕೆ. ಶಿವಕುಮಾರ್ ಅವರನ್ನು ಕೆಳಗಿಳಿಸುವಂಥ ಪ್ಲ್ಯಾನ್ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯಾ? ಯಾಕಂತ ಹೇಳಿದರೆ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗಿದ್ದಾರೆ, ಸಚಿವರಾಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಯಾವುದಾದ್ರೂ ಒಂದು ಬಿಡಬೇಕು ಅನ್ನುವಂಥ ಅಜೆಂಡಾ.